ನಮ್ಮನ್ನೆಲ್ಲ ಕತ್ಲೆಯಲ್ಲಿ ಇಟ್ಬಿಟ್ಟು ಏಕಾಏಕಿ ಮಾಡ್ತಕ್ಕಂಥದ್ದು ಅಲ್ಲ. ಮತ್ತೆ ಬಂದ್ಬಿಡಿ ಸರ್ JDS-ಗೆ ಅಂತ ಕಾರ್ಯಕರ್ತರು ಯುದ್ಧ ಹೋಗ್ತಕ್ಕಂಥದ್ದೇ ಆಗ್ಲಿ, ಗುಂಪು ಕಟ್ಟತಕ್ಕಂಥದ್ದೇ ಆಗ್ಲಿ, ಆ ತರ ಸ್ವಭಾವದನ್ನಲ್ಲ. ಇನ್ನೊಂದ್ ಕಡೆ ಸರ್ ತಿಪ್ಟೂರು ಶಾಸಕರು ಅವರಿಗೂ ಕೂಡ ಒಂದ್ ರೀತಿಯಾಗಿ ಅಸಮಾಧಾನ ಇದೆ, ಷಡಕ್ಷರಿ ಅವರಿಗೂ ಕೂಡ. ಕೇಳಿ ಸರ್, ಅವರು ನನ್ನ ಹತ್ರ ಎಲೆಕ್ಷನ್ ಆಗೋವರೆಗೂ ಟಚ್ ಅಲ್ಲೇ ಇದ್ರು. ಅವ್ರಿಗೂ ಅಸಮಾಧಾನ ಐತೆ, ಎಲ್ರಿಗೂ ಅಸಮಾಧಾನ ಐತಿ. ಇದ್ರಾಗೆ ಕೆಲವ್ರು ವ್ಯಕ್ತಪಡಿಸಿದ್ರೆ ಕೆಲವರು ವ್ಯಕ್ತಪಡಿಸಿಲ್ಲ ಅಷ್ಟೇ. ಯಾರೋ ಒಬ್ರು ಹೇಳ್ಬೇಕಲ್ಲ, ಇಲ್ದಿದ್ರೆ ಆನೆ ನಡೆದಿದ್ದೇ ದಾರಿ ನಂಗಾಗುತ್ತಲ್ಲ, ಹೌದಲ್ವಾ? ಮಾಧುಸ್ವಾಮಿ ಅವರು ಕೂಡ ಈ ವಿಚಾರವಾಗಿ ಮಾತಾಡ್ತಾರೆ. ಅದು ಇಲ್ಲಿ ನಾಮನಿರ್ದೇಶನ ಮಾಡಿದವರಿಗೆ ಅಧ್ಯಕ್ಷ ಸ್ಥಾನ ಕೊಡುವಂಥದ್ದು ಅಂದ್ರೆ ಹಾಲು ಉತ್ಪಾದಕರಿಗೆ ಮಾಡಿರುವಂತ ಅನ್ಯಾಯ ಇದು. ಅವರು ಪ್ರತಿನಿಧಿಗಳಿಗೆ ಅವಕಾಶ ಕೊಟ್ಟಿಲ್ಲ ಅಂದಾಗ ಸರ್, ಅದು ಅವ್ರ ಅಭಿಪ್ರಾಯ, ಇದು ನಮ್ಮ ಪಕ್ಷದ ನಿರ್ಣಯ. ನಾನು ಅವ್ರ ಅಭಿಪ್ರಾಯ ವ್ಯಕ್ತಪಡಿಸಿರೋದ್ರಾಗೆ ಅವ್ರು ಸ್ವತಂತ್ರರವ್ರೆ. ನಾನು ನನ್ನ ಪಕ್ಷದಲ್ಲಿ ತಾಂಡಿರ್ತಕ್ಕಂಥ ತೀರ್ಮಾನಕ್ಕೆ ನಾನು ಬದ್ನಾಗಿರ್ತೀನಿ, ಇಲ್ಲ ಅಂತ ಹೇಳಲ್ಲ. ಆದ್ರೆ ತಗಂತಕ್ಕಂಥ ಸಂದರ್ಭದಲ್ಲಿ ನಮ್ಮನ್ನು ಕನ್ಸಿಡರ್ ಮಾಡಿ ಅಂತ ಹೇಳ್ತಾ ಇರೋದು. ತಾಲೂಕಿನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ನಾಯಕನು ಕೂಡ ಕುಂಡ್ರಿಸಿ ಮಾಡಿ ಅಂತ ಹೇಳ್ತಕ್ಕಂಥದ್ದು. ಅದನ್ನು ಬಿಟ್ಬಿಟ್ಟು ಇವ್ರು ಏಕಾಏಕಿ ತೀರ್ಮಾನ ತಗೊಂಡಿದ್ಕೆಲ್ಲ ನಾವ್ಯಾಕೆ ಭದ್ರ ಆಗಕ್ಕಾಗುತ್ತೆ? ಅದಕ್ಕೆ ನನ್ನ ಭಿನ್ನಾಭಿಪ್ರಾಯ. ಬಿಟ್ರೆ ವೆಂಕಟೇಶನ್ ಮಾಡಿರೋದಕ್ಕೆ ಆಗ್ಲಿ, ಇಲ್ಲ ಯಾವ ಮಂತ್ರಿಗಳ ಬಗ್ಗೆನೇ ಆಗ್ಲಿ, ವೈಯಕ್ತಿಕವಾಗಿ ನನಗೆ ಅವ್ರ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಭಿನ್ನಾಭಿಪ್ರಾಯ ಇಲ್ಲ. ಈಗ ಧೋರಣೆ ಮಾತ್ರ ನಾನು ವಿರೋಧ ಮಾಡಿರ್ತಕ್ಕಂಥದ್ದು. ಬಿಟ್ರೆ ನನಗೆ ವೈಯಕ್ತಿಕವಾಗಿ ಯಾರ ಬಗ್ಗೆನೂ ಜಿಲ್ಲೆ ಒಳಗೆ ಭಿನ್ನಾಭಿಪ್ರಾಯ ಇಲ್ಲ. ತುಮೂಲ್ ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ನೀವು CM ಅವರಿಗೆ ಅಥವಾ DCM ಅವರು ಗಮನಕ್ಕೆ ತಂದಿದ್ರು ಅಂದ್ರೆ ಮೊದಲು ತಂದಿದ್ದೆ. ನಾನು ಸಾಧ್ಯವಾದ್ರೆ ಮಾಡಿ ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಗಳಿಗೆ ನಾನು ವಿಚಾರ ಪ್ರಸ್ತಾಪ ಮಾಡಿದ್ದೆ. ಉಪಮುಖ್ಯಮಂತ್ರಿಗಳಿಗೂ ಕೂಡ ನಾನು ಪ್ರಸ್ತಾಪ ಮಾಡಿದ್ದೆ. ಮುಖ್ಯಮಂತ್ರಿಗಳು ಈ ಥರ ಮಾತಾಡೋದಿದ್ರು. ಮುಖ್ಯಮಂತ್ರಿಗಳ ಮಾತಾಡಿದಂಥ ಸಂದರ್ಭದಲ್ಲಿ ಜಿಲ್ಲಾ ಮಂತ್ರಿಗಳಿಗೆ ಹೇಳ್ತೀನಿ, ಪರಮೇಶ್ವರ್ಗೂ ರಾಜಣ್ಣಂತವ್ರಿಗೂ ಹೇಳ್ತೀನಪ್ಪ ಅಂತ ಹೇಳಿದ್ರು. ಹೇಳಿರೋ ಬಿಟ್ಟರೋ ಗೊತ್ತಿಲ್ಲ ನನಗೆ. ನಾನೇನು ಅದನ್ನಂತ ಸೀರಿಯಸ್ ಆಗಿ ತಗೊಂತಕ್ಕಂಥ ವಿಚಾರ ಏನಿಲ್ಲ. ವೆಂಕಟೇಶ ನಮ್ಮ ಹುಡುಗನೇ, ಅವನು ಆಗಿದ್ದಕ್ಕೆ ಸಂತೋಷ ಇದೆ, ಸಮಾಧಾನ ಇದೆ. ಆದ್ರೆ ನಮ್ಗೆ ಒಂದೇ ಪಾಯಿಂಟ್ ಅಷ್ಟೇ, ನಮ್ಮನ್ನೆಲ್ಲ ಕತ್ಲೆಯಲ್ಲಿ ಇಟ್ಬಿಟ್ಟು ಏಕಾಏಕಿ ಮಾಡ್ತಕ್ಕಂಥದ್ದು ಅಲ್ಲ. ಯಾರೇ ಮಾಡ್ಲಿ, ಇವತ್ತು ಅಧಿಕಾರ ಅವ್ರ ತವಿರುತ್ತೆ, ನಾಳೆ ದಿವಸ ಇನ್ನೊಬ್ರಿಗೆ ಹೋಗುತ್ತೆ. ಯಾರಿಗೂ ಅಧಿಕಾರ ಶಾಶ್ವತವಾಗಿ ಅವ್ರಿಗೆ ಜೊತೆ ಅಧಿಕಾರ ಇರಲ್ಲ. ಬಂದಂತ ಸಂದರ್ಭದಲ್ಲಿ ನಾವ್ ಯಾವ ರೀತಿ ನಡ್ಕಂತೀವಿ ಅನ್ನೋದು ಮೇಲೆ ಜನ ನೋಡ್ತಾ ಇರ್ತಾರೆ, ಸಮಾಜ ನೋಡ್ತಾ ಇರ್ತದೆ. DK ಶಿವಕುಮಾರ್ ಅವ್ರ ವಿರುದ್ಧ ಕೂಡ ಕೆಲವರು ಅಂದ್ರೆ ನಿಮ್ಮ ಅಭಿಮಾನಿಗಳಂತವ್ರು ಅಂದ್ರೆ ನೀವು ಅವರನ್ನ ನಂಬಿ ಕಾಂಗ್ರೆಸ್ಗೆ ಬಂದಿದ್ರಿ, ನಿಮ್ಗೆ ಒಂದ್ ರೀತಿಯಾಗಿ ಸಚಿವ ಸ್ಥಾನವನ್ನ ಕೂಡ ಕೊಡ್ಲಿಕ್ಕೆ ಆಗಿಲ್ಲ ಅವ್ರ ಕಡೆಯಿಂದ. ಈ ರೀತಿಯಾದಂತಹ ಒಂದು ಅವಕಾಶ ಇದ್ದಾಗಲೂ ಕೂಡ ಅದನ್ನ ಕೊಡ್ಸ್ಲಿಕ್ಕೆ ಆಗಿಲ್ಲ ಅನ್ನುವಂಥದ್ದು ಅಭಿಮಾನಿಗಳು ಹೇಳ್ತಿರುವಂಥದ್ದು. ಅವ್ರವ್ರ ವೈಯಕ್ತಿಕ ಅಭಿಮಾನಿಗಳು ಅವ್ರವ್ರ ವೈಯಕ್ತಿಕ ವಿಚಾರಗಳನ್ನ ವ್ಯಕ್ತಪಡಿಸ್ತಾರೆ. ನಾನು ಕಾಂಗ್ರೆಸ್ಸಿಗೆ ಬಂದು ನನಗೆ DK ಅನ್ಯಾಯ ಮಾಡಿರು, ಇನ್ನೊಬ್ರು ಅನ್ಯಾಯ ಮಾಡಿರು ಅಂತ ನನಗೇನು ಅನ್ಯಾಯ ಆಗಿಲ್ಲ. ಏನು ಅನ್ಯಾಯ ಆಗಿದೆ? ನನಗೆ ಪಕ್ಷ ಟಿಕೆಟ್ ಕೊಟ್ಟೈತೆ, ನಾನು MLA ಆಗಿದ್ದೀನಿ, ಬೋರ್ಡ್ ಚೇರ್ಮನ್ ಮಾಡ್ಯವ್ರೆ, ಎಲ್ಲ ಮಾಡ್ಯವ್ರೆ. ನನಗೆ ಪಕ್ಷದ ಬಗ್ಗೆ ಗೌರವ ಇದೆ, ನಾಯಕರ ಬಗ್ಗೆನೂ ಗೌರವ ಐತೆ, ಜಿಲ್ಲಾ ನಾಯಕರ ಬಗ್ಗೆನೂ ಗೌರವ ಇದೆ. ಆದ್ರೆ ಏನಾರ ಆಯ್ತು, ಮುಂದಿನ ದಿನಗಳು ಅದು ಕೂಡ ಏನೇ ಡಿಸಿಷನ್ ತಗೋಬೇಕಾದ್ರೂ ಹೇಳಿ ಮಾಡಿದ್ರೆ ನಾವೇನು ಅವ್ರ ವಿರುದ್ಧ ಮಾತಾಡ್ತಕ್ಕಂಥದ್ದೇ ಆಗ್ಲಿ, ವಿರುದ್ಧ ಹೋಗ್ತಕ್ಕಂಥದ್ದೇ ಆಗ್ಲಿ, ಗುಂಪು ಕಟ್ಟತಕ್ಕಂಥದ್ದೇ ಆಗ್ಲಿ, ಆ ತರ ಸ್ವಭಾವದನ್ನಲ್ಲ. ನಾನು ಜನತಾದಳದಲ್ಲಿ ಡಿಸಿಷನ್ ಮೇಕರ್ ಆಗಿದ್ದೆ. ನಾನು ಮಾಡುವಾಗಲೂ ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಶಾಸಕರಿಗೆ ಕೇಳಿ ವಿಶ್ವಾಸಕ್ಕೆ ತಗೊಂಡು ಮಾಡ್ತಾ ಇದ್ದು. ನಾವು ಒಂದು ಕುಟುಂಬ ತರ ಇದ್ದು. ನಮ್ಗೆ ನಾವು ಜನತಾದಳದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಒಂದು ಮನೆ ಫೀಲಿಂಗ್ ಬರೋದು. ನಾವಿದ್ದ ಎಲ್ಲ ಎಷ್ಟು ಜನ, ನಾವು 38 ಜನ ಶಾಸಕರು ಇದ್ರು, 38 ಜನ ಒಂದು ಕುಟುಂಬದ ಮಕ್ಕಳ ತರ ಇದ್ದು. ಆ ಫೀಲಿಂಗ್ ಅಲ್ಲಿ ಬೆಳ್ಕೊಂಡ್ ಬಂದಿರ್ತಕ್ಕಂಥದ್ದು. ನಾನು ರಾಜಕೀಯ ವ್ಯವಸ್ಥೆಯಲ್ಲಿ ಆ ರೀತಿಯ ಒಂದು ಫೀಲಿಂಗ್ ಅಲ್ಲಿ ಬೆಳ್ಕೊಂಡ್ ಬಂದಿರ್ತಕ್ಕಂಥವ್ರು. ಇಲ್ಲಿ ಒಳಗೆ ಒಂದು ಇಕ್ಕೊಂಡು ಹೊರಗೆ ಒಂದು ಮಾಡೋದು, ಹೇಳೋದೊಂದು ಮಾಡೋದೊಂದು, ಈ ತರ ಸಿಸ್ಟಮ್ ಅಲ್ಲಿ ಇರ್ಲಿಲ್ಲ. ಅಲ್ಲಿ ನಮ್ಮ ಹತ್ರ ನಮ್ಮಲ್ಲಿ ಡಿಸ್ಕಷನ್ ಮಾಡ್ತಕ್ಕಂಥವ್ರು ಯಾರ ಹತ್ರ ಕೂಡ ಇರ್ಲಿಲ್ಲ. ಇರ್ತಕ್ಕಂಥದ್ದು ನೇರವಾಗಿ ಹಿಂಗ್ ಮಾಡೋಣ ಅಂತ ಹೇಳಿದ್ರು, ಅದನ್ನ ಮಾಡ್ಕೊಂಡು ಹೋಗ್ತಿದ್ದು. ಆದ್ರೆ ಇಲ್ಲಿ ಈ ವ್ಯವಸ್ಥೆ ಬಂದ್ಮೇಲೆ ಇಲ್ಲಿ ನನಗೆ ಹೊಸ ಅನುಭವಗಳಾಗ್ತಾವ. ವಾಸಣ್ಣ ಅವ್ರಿಗೆ ಕಾಂಗ್ರೆಸ್ ಸಂಸ್ಕೃತಿ ಹೋಗ್ತಾ ಇಲ್ವಾ ಹಂಗಿದ್ರೆ? ಆತರ ಏನಿಲ್ಲ. ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಆಯ್ತು ಕಾಂಗ್ರೆಸ್ನಾಗೆ. ನಮ್ಮಪ್ಪ 27 ವರ್ಷ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದು ಇದೇ ಪಕ್ಷದಲ್ಲಿ. ನಾನು ಬಸವರಾಜು ಅವರು ಹಿಂದೆಗಡೆ, ಅವರು ಫಸ್ಟ್ MLA MP ನಿಂತಾಗ್ಲಿಂದಲೂ ಅವ್ರು ಹಿಂದೆಗಡೆ ಕೆಲಸ ಮಾಡಿರ್ತಕ್ಕಂಥವ್ರು. ಕಾಂಗ್ರೆಸ್ನಲ್ಲೇ ನಾನು ಇದುವರೆಗೂ ದುಡ್ಕೊಂಡ್ ಬಂದಿದ್ದಂಥದ್ದು. ನಿರೀಕ್ಷಿತವಾಗಿ ನನಗೆ ಜಿಲ್ಲಾ ಪರಿಷತ್ ಮೆಂಬರ್ ಆದೆ. ಇಲ್ಲಿ ಇದ್ರೆ ಟಿಕೆಟ್ ಸಿಗಲ್ಲ ಅಂತ ಹೇಳ್ಬಿಟ್ಟು ಜನತಾದಳಕ್ಕೆ ಹೋದೋ, ಎಲ್ಲ ಸ್ನೇಹಿತರೆಲ್ಲ ಅವರೆಲ್ಲ ಕೇಳಿ ಕರ್ಕೊಂಡು ಹೋದ್ರು. ಅಲ್ಲಿ ಕುಮಾರಸ್ವಾಮಿ ಟಿಕೆಟ್ ಕೊಡ್ತೀನಿ ಅಂದ್ರು, ಆಮೇಲೆ ಟಿಕೆಟ್ ತಪ್ಪು, ಆಮೇಲೆ ಇಂಡಿಪೆಂಡೆಂಟ್ ಹೋಗಿದ್ರು ಜನ. ಅವ್ರು ಹೆಂಗೆ ಹೇಳಿದ್ರು ಹಂಗೆ ಹೋಗ್ತಾ ಇದ್ದೀನಿ ಅಷ್ಟೇ. ನನ್ನ ಕ್ಷೇತ್ರ ಜನ ಹೆಂಗೆ ಕರ್ಕೊಂಡು ಹೋಗ್ತಾರೆ ಹಂಗೆ ಹೋಗ್ತಾ ಇದ್ದೀವಿ. ಮತ್ತೆ ಬಂದ್ಬಿಡಿ ಸರ್ JDS-ಗೆ ಅಂತ ಕಾರ್ಯಕರ್ತರು ಹೇಳ್ತಾರೆ.
ಅದು ಅವ್ರ ಕಾರ್ಯಕರ್ತರ ಅಭಿಪ್ರಾಯ, ಪ್ರೀತಿ ಅಷ್ಟೇ. ಈಗ ಸರ್, ಈಗ ಕಾಂಗ್ರೆಸ್ನಲ್ಲಿ ಮತ್ತೆ ಒಂದು ರೀತಿಯಾಗಿ ಆಯಾ ಹುದ್ದೆಗಳಿಗೆ ತಮ್ಮ ಬೆಂಬಲಿಗರನ್ನ ಕೂರಿಸ್ಬೇಕು ಅನ್ನುವಂತ ಒಂದು ಚರ್ಚೆಗಳೆಲ್ಲ ಶುರುವಾಗಿದ್ದಾವೆ. ಈ ವಿಚಾರದಲ್ಲಿ ಈಗ ಮತ್ತೆ ಬಣ ರಾಜಕೀಯ ಇವೆಲ್ಲವೂ ಶುರು ಆಗುತ್ತೆ ಅನ್ನೋ. ಸರ್, ಯಾವುದೇ ಬಣ ರಾಜಕಾರಣ ಇಲ್ಲ, ಆ ಥರದ ಯಾವುದೇ ನಮ್ಗಂತೂ ಕಾಣಿಸ್ತಾ ಇಲ್ಲ. ಎಲ್ಲ ಒಗ್ಗಟ್ಟಾಗಿದ್ದಾರೆ, ಎಲ್ಲ ಮುಖ್ಯಮಂತ್ರಿಗಳ ಕೈ ಕೆಳಗಡೆ ಕೆಲಸ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗೂ ಕೂಡ ಸಮರ್ಥವಾಗಿ ರಾಜ್ಯವನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದು ಮಾಡ್ತಾವ್ರೆ. ಯಾವುದೂ ಆ ರೀತಿ ಬಣ ರಾಜಕಾರಣ ಇಲ್ಲ. ಕೆಲವು ಸಂದರ್ಭದಲ್ಲಿ ಅವ್ರ ಅಭಿಪ್ರಾಯಗಳನ್ನ, ವೈಯಕ್ತಿಕ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ಬೇಕಾಗುತ್ತೆ, ಅವ್ರಿಗಾಗಿರ್ತಕ್ಕಂಥ ನೋವುಗಳನ್ನ ವ್ಯಕ್ತಪಡಿಸ್ಬೇಕಾಗುತ್ತೆ. ಅದು ಪಕ್ಷದ ವೇದಿಕೆಯಲ್ಲಿ ವ್ಯಕ್ತಪಡಿಸ್ಬೇಕು. ಈಗ ನಾನು ಹೇಳಿದ್ನಲ್ಲ, ಸಣ್ಣ ವಿಚಾರ ಪ್ರಸ್ತಾಪ ಮಾಡಿದೆ. ಮುಖ್ಯಮಂತ್ರಿ ಬದಲಾವಣೆ ವಿಚಾರನೂ ಇಲ್ಲ ಸರ್. ನಾವು ಅಷ್ಟು ದೊಡ್ಡ ನಾಯಕ ಅಲ್ಲ ಸರ್. ನಾನು ಮುಖ್ಯಮಂತ್ರಿ ಬದಲಾಯಿಸಿ ಆ ಮಟ್ಟಕ್ಕೆ ಮಾತಾಡುವಷ್ಟು ದೊಡ್ಡ ನಾಯಕ ಅಲ್ಲ ಸರ್. ನಾನು ಇನ್ನೂ ಸಣ್ಣವನು, ಕಾಂಗ್ರೆಸ್ನಾಗ ಇನ್ನೂ ಸಣ್ಣವನು ಸರ್. ಆ ರೀತಿಯ ನಾಯಕತ್ವ ಬದಲಾವಣೆ ಮಾಡಿ ಅಂತ ಹೇಳುವಷ್ಟು ಶಕ್ತಿನೂ ಇಲ್ಲ, ಆ ಮಟ್ಟದ ನಾಯಕನೂ ಅಲ್ಲ ನಾನು. ಎಸ್ ಸರ್, ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಇದಾಗಿತ್ತು ಗುಬ್ಬಿ MLA ಜೊತೆಗೆ KSRTCಯ ಚೇರ್ಮನ್ ಆಗಿರುವಂತ SR ಶ್ರೀನಿವಾಸ್ ಅವರ ಮಾತು. ಸಾಕಷ್ಟು ಆಕ್ರೋಶದ ಮಾತುಗಳನ್ನ ಕೂಡ ಹಾಕಿದ್ರು. ಜೊತೆಗೆ ನಿನ್ನೆ ಮೊನ್ನೆ ರಾಜಕೀಯಕ್ಕೆ ಬಂದಂತವರು ಕೂಡ ತಮ್ಮ ವಿರುದ್ಧ ಇಲ್ಲಸಲ್ಲದ ಮಾತುಗಳನ್ನ ಆಡಿದ್ರೆ ಅದನ್ನ ಕೂಡ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಒಂದು ಎಚ್ಚರಿಕೆಯ ಮಾತುಗಳನ್ನ ಕೂಡ SR ಶ್ರೀನಿವಾಸ್ ಅವರು ಆಡಿರುವಂಥದ್ದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಪ್ರಜಾಶಕ್ತಿ TV, ಇದು ನಿಮ್ಮ ಧ್ವನಿ.